ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ತಿಂಡಿ ಎಲ್ಲ ಮಾಡಿಟ್ಟು ಒಂದು ಸಲ ತೋಟಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡು ಬಂದಿದ್ದಾಯಿತು. ತಿಂಡಿ ಇವತ್ತು ಎರಡೆರಡು ಥರದ್ದು ಮಾಡಿದೆ. ಫಸ್ಟ್ ಅವ್ರು ಬರೋಲ್ಲ ಅಂತ ಅಂದ್ಕೊಂಡು ನಮಗೆ ಪ್ರಿಯೂಸ್ಲಿ ಮಾಡ್ತಾಯಿದ್ದೆ. ವೆಯ್ಟ್ ಮಾಡಿದೆ ಬರ್ತಾರೇನೋ ಅಂತ. ಬಟ್ ಎಷ್ಟೊತ್ತಾದರೂ ಕಾಣಲಿಲ್ಲ. 7 ಗಂಟೆಗೆ ಬರ್ತೀವಿ ಅಂತ ಹೇಳಿದ್ರೆ 8 ಗಂಟೆ 7:15ವರೆಗೂ ಕಾಯ್ದೆ, ಬರಲಿಲ್ಲ. ಏನೋ ಮಳೆ ಬಂತಂತೆ. ಸೋನೆ ಬಂದು ಎಲ್ಲೋ ನಿಂತಿದ್ದು ಮತ್ತೆ ಬಂದು ಅಂತ ಅಂದರು. ಮತ್ತೆ ಅವರಿಗೆ ಟೊಮೊಟೊ ಬಾತ್ ಮಾಡಿ ಎರಡೆರಡು ಥರ ತಿಂಡಿ ಮಾಡಿಟ್ಟು ಒಂದು ಸಲ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದೆ. ಬನ್ನಿ ಇವತ್ತಿನ ವ್ಲಾಗ್ ಹೇಗೋಗುತ್ತೆ ಅಂತ ನೋಡೋಣ. ಅವ್ರು ಹೇಳಿದರು 7 ಗಂಟೆಗೆ ನಾವು ಕರೆಕ್ಟಾಗಿ ಬರ್ತೀವಿ, ಒಂದು 5 ನಿಮಿಷ ಹೆಚ್ಚು ಕಮ್ಮಿ ಆಗ್ಬೋದು. 7:15 ತನಕ ನೋಡಿ, ಬಂದಿಲ್ಲ ಅಂತಂದರೆ ನಾವು ಬೆಳಗ್ಗೆ ಟೈಮ್ ಬರೋಲ್ಲ, ಮತ್ತಿನ್ನು 9:00ವರೆಗೆ ಬರೋದು. ಅವಾಗೇನು ತಿಂಡಿ ಬೇಡ ಅಂತ ನಾನು 7:15ವರೆಗೂ ವೆಯ್ಟ್ ಮಾಡಿದೆ. ಸೋನೆ ಬರ್ತಾಯಿದೆ ಅಂತ ಹೇಳಿದ್ನಲ್ಲ, ಹಾಗಾಗಿ ಅಲ್ಲಿ ಸೋನೆ ಬಂದು ಎಲ್ಲೋ ನಿಂತಿದ್ದು. ಅವ್ರು 7:45ಗೆ ಬಂದರು. ಅಷ್ಟರಲ್ಲಿ ನಂದು ಆಲ್ಮೋಸ್ಟ್ ಮುಕ್ಕಾಲು ಭಾಗ ತಿಂಡಿ ಆಗಿತ್ತು. ಪ್ರಿಯೂಸ್ಲಿ ಅಲ್ವಾ, ಬೇಗನೆ ಆಗುತ್ತೆ. ಜೊತೆಗೆ ನಾನು ಇದನ್ನು ಏನಕ್ಕೆ ಮಾಡಿದೆ ಅಂದರೆ, ನಾನು ತೋಟಕ್ಕೆ ಹೋಗಬೇಕಿತ್ತು. ಅವ್ರು ಬಂದಿಲ್ಲ ಅಂತಂದರೆ 10 ಗಂಟೆವರೆಗೂ ತೋಟಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡು, ಇದಾದರೆ ಬೇಗ ಆಗುತ್ತಲ್ಲ ಅಂತ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಅವ್ರು ಬಂದರು. ಹಾಗಾಗಿ ನಾನು ವೀಡಿಯೋ ಇದನ್ನು ಕಂಪ್ಲೀಟ್ ಮಾಡಲಿಲ್ಲ. ಜಸ್ಟ್ ಒಗ್ಗರಣೆ ಮಾಡಿಕೊಂಡು ಅದು ಪುರಿ ನೆನೆಸಿಟ್ಟಿದ್ದೆ, ಅದನ್ನು ನೀಟಾಗಿ ಇಂಟ್ಕೊಳ್ಬೇಕು. ಜಾಸ್ತಿ ನೀರಿದ್ರೆ ಟೇಸ್ಟ್ ಚೆನ್ನಾಗಿ ಬರೋಲ್ಲ. ಅದಕ್ಕೆ ಹಸಿಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಆ ರೆಸಿಪಿ ಇನ್ನೇನು ಗೊತ್ತಲ್ಲ, ಹಾಗಾಗಿ ನಾನು ಮತ್ತೆ ಅದನ್ನೇನು ಡೀಟೇಲಾಗಿ ಹೇಳೋದಕ್ಕೆ ಹೋಗಲಿಲ್ಲ. ಬಂದು ಅವ್ರು ಫಸ್ಟಿಗೆ ಬಾರ್ಡ್ರು ಹಾಕೋದಿತ್ತು, ಬೇರೆ ಥರ ಪೇಂಟ್ ಎಲ್ಲ ಆಗಿತ್ತು. ಅಂದರೆ ಈ ಥರ ಫಿನಿಷಿಂಗಿಂದಿತ್ತು, ಸ್ವಲ್ಪ ಕೆಲಸಗಳಿತ್ತು. ಅದನ್ನ ಇಬ್ಬರು ಕೂಡ ಮಾಡ್ಕೊಳ್ತಾಯಿದ್ರು. ಇವತ್ತು ಕೂಡ ಇಬ್ಬರೇ ಬಂದಿರೋದು. ರೀಸನ್ ಏನಂತಂದರೆ, ಜಾಸ್ತಿ ಜನ ಯಾಕೆ ಬಂದಿಲ್ಲ ಅಂತ ಅಂದರೆ, ಇವಾಗ 90% ಕೆಲಸ ಮನೆ ಒಳಗೆ ಆಗಿದೆ, ಇನ್ನು 10% ಇದೆ. ಜಾಸ್ತಿ ಜನ ಬಂದರೆ ಎಲ್ಲದೂ ಉಳ್ಕೊಳ್ಳುತ್ತೆ. ಜೊತೆಗೆ ಆಚೆ ಕೆಲಸ ಇದೆ, ಟೆರೆಸ್ ಇದೆ, ಇನ್ನು ಮನೆ ಸುತ್ತ ಎಲ್ಲ ಕೆಲಸ ಇದೆ. ಬಟ್ ಸೋನೆ ಬರ್ತಾಯಿದೆ, ಕೆಲಸ ಮಾಡೋಕ್ಕಾಗಲ್ಲ. ಏನೋ ಗೊತ್ತಿಲ್ಲ, ಕಂಪ್ಲೀಟ್ ಮಾಡೋದಕ್ಕೇ ಆಗ್ತಾಯಿಲ್ಲ. ಇವಾಗ ಅವ್ರ ಪಾಪ ಕೆಲಸಕ್ಕೆ ಬಂದಿದ್ದಾರೆ, ಬಟ್ ಆಚೆಲಿ ಕೆಲಸ ಮಾಡೋ ಥರ ಇಲ್ಲ. ನಮ್ಮಲ್ಲಿ ಟೆರೆಸ್ ಕ್ಲೀನ್ ಮಾಡ್ತಾ ಇದ್ದಾರೆ. ಅವರು ಕೂಡ ಮನೆ ಸುತ್ತ ಒಂದು ಸಲ ಪ್ರೈಮರ್ ಹೊಡೆದು ಒಂದು ಕೋಟು ಪೇಂಟ್ ಕೂಡ ಮಾಡಿದ್ದಾರೆ. ಇನ್ನೊಂದು ಸಲ ಮಾಡಬೇಕು. ಟೆರೆಸ್ ಮೇಲೆ ಮಾಡೋದಿದೆ, ಮಳೆ ಬಂದರೆ ವೇಸ್ಟ್ ಆಗುತ್ತೆ. ಆ ಕಾರಣದಿಂದ ಪೇಂಟ್ ಮಾಡಿಸ್ತಾ ಇಲ್ಲ ಟೆರೆಸ್ ಮೇಲೆ. ಪೇಂಟ್ ಎಲ್ಲ ಅಷ್ಟೊಂದು ಕಾಸ್ಟ್ಲಿ ಇರುತ್ತೆ, ಮತ್ತು ಮಳೆ ಬಂದು ಹಾಳಾಯಿತು ಅಂತ ಅಂದರೆ ಎಲ್ಲ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ. ಹಾಗಾಗಿ ಸ್ವಲ್ಪ 1-2 ದಿನ ನೋಡೇ ಮಾಡಿಸೋಣ ಅಂತ. ಮನೆ ಒಳಗೆ ಏನು ಕೆಲಸ ಇದೆ ಅದೆಲ್ಲ ಕಂಪ್ಲೀಟಾಗಿ ಆಗಲಿ. ಅಷ್ಟರಲ್ಲಿ ಮಳೆ ಕಡಿಮೆ ಆದರೆ ಟೆರೆಸ್ ಮೇಲೆ ಮಾಡಿಸೋದು. ಮಳೆ ಬಂದು ಮಾಡಿಸಿದ್ರೂ ವೇಸ್ಟೇ ಅಲ್ವಾ. ಹಾಗಾಗಿ ನಿತ್ಯಾಗಿ 2 ದಿನದಿಂದ ಸ್ಕೂಲಿಗೆ ಹೋಗಿರಲಿಲ್ಲ. ಸ್ವಲ್ಪ ಹುಷಾರಿರಲಿಲ್ಲ, ಸ್ವಲ್ಪ ಜ್ವರ ಬಂದಂಗೆ ಆಗಿತ್ತು. ಜೊತೆಗೆ ಗಂಟ್ಲು ನೋವು, ಶೀತ, ಕೆಮ್ಮು ಅಂತ ಅಂದ್ಕೊಂಡು 2 ದಿನದಿಂದ ರೆಸ್ಟ್ ಮಾಡಿದ್ದಾಯಿತು. ಇವತ್ತು ಸ್ಕೂಲಿಗೆ ಹೋಗ್ತೀನಿ, ಚೆನ್ನಾಗಿದ್ದೀನಿ ಅಂತ ಹೇಳ್ತಾಯಿದ್ರು. ಇವತ್ತು ಸ್ಕೂಲಿಗೆ ಕಳಿಸ್ಬೇಕು. ಒಂದೊಂದೇ ಕೆಲಸ ಆಗ್ತಾ ತುಂಬ ನೀಟಾಗಿ ಕಾಣಿಸ್ತಾ ಇತ್ತು ಮನೆ. ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಅಂದರೆ ಕೆಳಗಡೆ ಟೈಲ್ಸ್ ಬಿಟ್ಟಾಕಿ ತುಂಬ ರೋಸ್ ಆಗಿಬಿಟ್ಟಿದೆ. ಅದನ್ನು ಒಂದು 5-6 ಸಲದ ಮೇಲೆ ತೊಳಿಬೇಕು ಅಂತ ಅಂದ್ಕೊಳ್ತೀನಿ, ಅದು ನೀಟ್ ಆಗಬೇಕು ಅಂತಂದರೆ. ಅಷ್ಟು ಡಸ್ಟ್ ಇದೆ. ಇವತ್ತೊಂದು ಸಲ ಅವ್ರು ಹೇಳಿದರು, ಬಾರ್ಡ್ರು ಸೈಡ್ ಇದೆಯಲ್ಲ ಟೈಲ್ಸ್ ಮೇಲೆ, ಅದಕ್ಕೆಲ್ಲ ಪೇಂಟ್ ಮಾಡ್ತೀವಿ, ಮತ್ತೊಂದು ದಿನ ನೀವು ಕಸ ಎಲ್ಲ ಗುಡಿಸೋಕ್ಕಾಗಲ್ಲ, ಕಸ ಗುಡಿಸ್ಕೊಡ್ತೀರಾ ಅಂತ ಕೇಳಿದರು. ಹಾಗಾಗಿ ಕಸ ಗುಡಿಸಿದ್ರೆ ಮಾತ್ರ ಧೂಳು ಹೋಗೋಲ್ಲ, ನೆಲನೇ ಒರೆಸ್ತೀನಿ ಅಂತ 2 ಸಲ ನೆಲ ಒರೆಸಿದ್ದಾಯಿತು. ಸ್ವಲ್ಪ ಮಟ್ಟಿಗೆ ಧೂಳು, ಅಂದರೆ ಕಾಲಿಗೆಲ್ಲ ಓಡಾಡಬೇಕಾದ್ರೆ ಅಂಟುತ್ತಾ ಇತ್ತಲ್ಲ, ಅಷ್ಟು ಧೂಳು ಇಲ್ಲ. ಈಗ ನೆಲ ಒರೆಸಿದ್ನಲ್ಲ, ಆ ಕಾರಣದಿಂದ ಧೂಳು ಸ್ವಲ್ಪ ಕಡಿಮೆ ಆಗಿದೆ. ಗೋಡೆ ಪೇಂಟ್ ಎಲ್ಲ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಶೆಲ್ಫ್ ಕಲ್ಲು ಸ್ವಲ್ಪ ಡಲ್ ಅಂತ ಅನಿಸ್ತಿತ್ತು. ಅದಕ್ಕೆಲ್ಲ ಪೇಂಟ್ ಮಾಡಿದ ಮೇಲಂತೂ ವೀಡಿಯೋದಲ್ಲಿ ನೋಡೋದಕ್ಕಿಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಕಡೆ ನಾನು ಅಡುಗೆ ಮಾಡಬೇಕು. ಇವತ್ತು ಕೂಡ ಮಧ್ಯಾಹ್ನಕ್ಕೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಇದ್ದಿದ್ದರೆ ಸಾಯಂಕಾಲದವರೆಗೂ. ವಿಂಡೋಗಳು ಪೇಂಟಿಂಗ್ ಎಲ್ಲ ಕಂಪ್ಲೀಟಾಗಿ ಮುಗ್ದಿರೋದು. ಬಟ್ ಅವ್ರು ಇರಲ್ಲ, ಏನೋ ಪರ್ಸ್ನಲ್ ಕೆಲಸ ಇದೆ, ಹೋಗ್ಬೇಕಂತಂದರು. ಹಾಗಾಗಿ ಮಧ್ಯಾಹ್ನಕ್ಕೆ ಹೊರಟರು. ಇವತ್ತು ಕೂಡ ಕಂಪ್ಲೀಟಾಗಿ ಆಗಿಲ್ಲ, ಪರವಾಗಿಲ್ಲ, ಒಂದು 90% ಕೆಲಸ ಆಗಿದೆ. ವಿಂಡೋಗಳಿಗೆಲ್ಲ ಪೇಂಟ್ ಮಾಡೋದು, ಅದೇನು ಧೂಳೇನಾಗಲ್ಲ. ನನ್ನ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬಹುದಿನ್ನು. ಅಂದರೆ ಬರೀ ಪೇಂಟಿಂಗ್ ಅಲ್ವಾ. ದೇವ್ರ ಮನೆ ಒಂದು ಲಪ್ಪ ಹಾಕೋದಿದೆ, ಅದೊಂದು ಆಗಿದ್ದಿದ್ರೆ ನನಗೆ ಸಮಾಧಾನ ಆಗಿರೋದು.
ಕೊನೆಗೆ ಲಪ್ಪ ಹಾಕ್ತೀವಿ ಅಂತ ಹೇಳಿದರು, ಮರ್ತೇ ಬಿಟ್ಟಿದ್ದಾರೆ. ಕೊನೆಗೆ ನೆನಪಿಸ್ದೆ ಅದಾಗಿಲ್ಲ ಕೆಲಸ ಇನ್ನೂ ಅಂತ, ಹಾಗಾಗಿ ಅದನ್ನು ಹಾಕ್ಕೊಡ್ತೀವಿ ಅಂತ ಹೇಳಿದರು. ಇವತ್ತು ಆಗಲಿಲ್ಲ. ಅದೊಂದು ಕೆಲಸ ಆಗಿದ್ದಿದ್ರೆ ಧೂಳಿಂದ ಕಂಪ್ಲೀಟಾಗಿ ಆಗಿರೋದು. ನೋಡಿ ಪೇಂಟ್ ಎಲ್ಲ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ವೀಡಿಯೋದಕ್ಕಿಂತ ಡೈರೆಕ್ಟಾಗಿ ನೋಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೈಡ್ ಅದಕ್ಕೆ ಬಾರ್ಡ್ರ್ ಏನಿದೆ ಬ್ಲ್ಯಾಕ್ ಕಲರ್ ಅದು ಹಾಕಿದ ಮೇಲೇ ಇಷ್ಟೊಂದು ಲುಕ್ ಬಂದಿದ್ದು. ಈ ಕಡೆ ತರಕಾರಿ ಸಾಂಬಾರು ಮಾಡಿ, ಕಿಚಡಿ ಮಾಡಿ, ಮಜ್ಜಿಗೆ ಮಸಾಲೆ ಮಜ್ಜಿಗೆ ಮಾಡಿದೆ, ಹಪ್ಳ ಕರೆದೆ ಎಣ್ಣೆಲಿ. ಇವತ್ತಿನ ಮಧ್ಯಾಹ್ನದ ಊಟ ರೆಡಿ ಆಯಿತು. ಮುದ್ದೆ ನಾನು ಮಾಡಲ್ಲ. ಕೆಲವ್ರು ಮುದ್ದೆ ಇಷ್ಟಪಟ್ಟು ತಿಂತಾರೆ, ಕೆಲವ್ರು ತಿನ್ನಲ್ಲ. ನಾನು ಹಾಗಾಗಿ ಮುದ್ದೆ ಏನು ಕೆಲ್ಸಕ್ಕೆ ಬಂದಾಗ ನಾನು ಅಷ್ಟು ಮುದ್ದೆ ಏನು ಮಾಡಲ್ಲ. ಅನ್ನ ಸಾಂಬಾರು ಮಜ್ಜಿಗೆ ಹಪ್ಳ ಉಪ್ಪಿನಕಾಯಿ ಇಷ್ಟೇ ಊಟ. ಚೆನ್ನಾಗಿತ್ತು ಊಟ. ತರಕಾರಿ ಸಾಂಬಾರು ಜೊತೆಗೆ ಕಿಚಡಿ. ಇದಕ್ಕೆ ಇನ್ನೂ ನಂಗೆ ತರಕಾರಿ ಸಾಂಬಾರ್ಗಿಂತ ಸೊಪ್ಪಿನ ಸಾಂಬಾರಿಗೆ ಮಿಕ್ಸ್ ಕಾಳುಗಳನ್ನೆಲ್ಲ ಹಾಕಿ ಮೊಳಕೆ ಕಾಳೆಲ್ಲ ಕಟ್ಟಾಕಿ ಸಾಂಬಾರು ಮಾಡ್ತೀವಲ್ಲ, ಆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಈ ಕಡೆ ಮಜ್ಜಿಗೆ ಕೂಡ ರೆಡಿ ಮಾಡಿದೆ. ಮಸಾಲೆ ಮಜ್ಜಿಗೆ ಕಿಚಡಿ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ತಿಂದಿಲ್ಲ ಅಂತಂದರೆ ಟ್ರೈ ಮಾಡಿ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಈ ಕಡೆ ಕಿಚಡಿ ರೆಡಿ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಕಾಯಿ ತುರಿ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಟೇಸ್ಟ್. ಅದನ್ನೇ ತಿನ್ಬೋದು. ಅಂದರೆ ಸಾಂಬಾರು ಏನೂ ಬೇಡ, ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಅಂದರೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಾಕಬೇಕು ಅಷ್ಟೇ. ಊಟ ಎಲ್ಲ ರೆಡಿ ಆಗ್ತಾಯಿದೆ. ಈ ಕಡೆ ಆ ಕಿಟಕಿಗೆ ಸ್ವಲ್ಪ ಕೆಲಸ ಇತ್ತು. ಅದನ್ನು ಪೇಂಟ್ ಮಾಡೋದಕ್ಕಿಂತ ಮುಂಚೆ ಮುಗಿಸ್ಕೊಳ್ಬೇಕು ಅಂತ ಮಾಡ್ತಾಯಿದ್ರು. ಆಚೆ ಕಡೆ ಲಪ್ಪ ಹಾಕಿ ಪೇಂಟ್ ಆಗಿ ಎಲ್ಲದೂ ಕೂಡ ಆಗಿತ್ತು. ಮೇಲ್ಗಡೆ ಬಾರ್ಡ್ರು ಚೇಂಜ್ ಮಾಡಿದರು. ನೆನ್ನೆ ಬೇರೆ ಕಲರ್ ಇತ್ತು, ಇವತ್ತು ಅದಕ್ಕೂ ಕರೆಕ್ಟಾಗಿ ಲುಕ್ ಬಂದಿಲ್ಲ ಅಂತೇಳಿ ಮತ್ತು ಅದು ಚೇಂಜ್ ಮಾಡಿದ್ರು. ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕೆಳಗಡೆ ಅದು ಬ್ಲ್ಯಾಕ್ ಕಲರ್ ಏನು ನೋಡ್ತಾ ಇದ್ದೀರಾ ಬಾರ್ಡ್ರು, ಅದನ್ನು ಕೂಡ ಪೇಂಟ್ ಮಾಡಿದರು. ಈ ಥರ ಅಂದರೆ ದೊಡ್ಡದಾಗಿ ಪೇಂಟ್ ಮಾಡೋದಾದರೆ ಅದು ಬೇಗನೆ ಮುಗ್ದೋಗುತ್ತೆ, ಬ್ರಷಲ್ಲೆಲ್ಲ ಮಾಡ್ತಾರೆ. ಬಟ್ ಈ ಥರ ಚಿಕ್ಕ ಪುಟ್ಟ ವಿಷಯಗಳೇ ಜಾಸ್ತಿ ತೊಗೊಳ್ಳೋದು ಟೈಮನ್ನು. ನೋಡಿ ಬಾರ್ಡ್ರು ಇದನ್ನು ಚೇಂಜ್ ಮಾಡಿದರು. ಲುಕ್ಕು ಬಂದಿಲ್ಲ ಅಂತ ಹೇಳಿ ಕಲರ್ ಚೇಂಜ್ ಮಾಡಿದ್ದಾರೆ ಇವತ್ತು. ಇಲ್ಲಿಗೂ ಕೂಡ ಎಲ್ಲ ಯೆಲ್ಲೋ ಕಲರ್ ಹಾಕ್ಬಿಟ್ಟಿದ್ರು. ಅದನ್ನು ಕೂಡ ಕಲರ್ಸ್ ಎಲ್ಲ ಚೇಂಜ್ ಮಾಡಿದರು. ಆ್ಯಕ್ಚುಲಿ ಅವ್ರು ಹೇಳಿದ ನಿಜ, ಈ ಕಲರ್ ಹಾಕಿದ ಮೇಲೆ ಲುಕ್ ಜಾಸ್ತಿ ಬಂದಿರೋದು. ನೋಡಿ ಹೇಗೆ ಕಾಣಿಸುತ್ತೆ. ಅದು ಈ ಕಲರ್ ಹಾಕಿದ ಮೇಲೆ ಲುಕ್ ಚೇಂಜ್ ಆಗಿತ್ತು. ಅದು ಒಂಥರ ಚೆನ್ನಾಗಿತ್ತು, ಬಟ್ ಇದು ಇನ್ನೂ ಚೆನ್ನಾಗಿದೆ. ಅಡುಗೆ ಮನೆ ಕೆಲಸ ಆಲ್ಮೋಸ್ಟ್ 90% ಮುಗಿದಿದೆ. ಅದು ಶೆಲ್ಫಿಗೆಲ್ಲ ಬ್ಲ್ಯಾಕ್ ಕಲರ್ ಪೇಂಟ್ ಮಾಡಿದ್ದಾರೆ. ಅದು ಮಾಡಿಸಿದ ಮೇಲೇ ಆ್ಯಕ್ಚುಲಿ ಲುಕ್ ಬಂದಿದ್ದು. ಮತ್ತು ಸೈಡು ಟೈಲ್ಸ್ ಇದೆಯಲ್ಲ, ಎಡ್ಜಸ್, ಅದಕ್ಕೂ ಕೂಡ ಪೇಂಟ್ ಮಾಡಿದರು. ಮುಂಚೆ ಅದು ಏನೋ ಒಂಥರ ಅಷ್ಟು ಲುಕ್ ಇರಲಿಲ್ಲ ಪೇಂಟ್ ಮಾಡೋದಕ್ಕಿಂತ ಮುಂಚೆ. ಹೇಳಿದ್ನೆಲ್ಲ ಕೆಲಸ ಇತ್ತು ಅಂತ ಇಷ್ಟು ಕೆಲಸ ಮಾಡಿದರು. ಸೈಡ್ ಎಡ್ಜಸ್ ಏನಿದೆ ಅದನ್ನು ಪೇಂಟ್ ಮಾಡಿದರು, ಬಾರ್ಡ್ರು ಕಟ್ಟಿದರು. ಚಿಕ್ಕ ಪುಟ್ಟ ಕಿಚನಲ್ಲಿ ಸ್ವಲ್ಪ ಪೇಂಟ್ ಮಾಡೋದಿತ್ತು, ಅದನ್ನು ಪೇಂಟ್ ಮಾಡಿದರು. ಯಾವುದೇ ಶಿಲ್ಪ್ಗಳ ಮೇಲೆ ಮತ್ತು ಕೆಳಗೆ ಅದನ್ನೆಲ್ಲ ಪೇಂಟ್ ಮಾಡಿ ನಂತರ ಅವರು ಕೆಲಸ ಇದೆ ಅಂತ ಹೋದರು. ನಾನೊಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿದೆ. ಸಿಕ್ಕಾಪಟ್ಟೆ ಟಯರ್ಡ್ ಫೀಲ್ ಆಗ್ತಾಯಿತ್ತು. ಅದೇನೋ ಗೊತ್ತಿಲ್ಲ, ಎಷ್ಟೊತ್ತಿಗೆ ಕೆಲಸ ಎಲ್ಲ ಮುಗಿಸಿ ಮನೆ ನಾರ್ಮಲ್ ಆಗುತ್ತೆ ಅಂತ ಕಾಯ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಸಂಜೆ ಮೇಲೆ ಮತ್ತೆ ವ್ಲಾಗ್ ಮಾಡ್ತಾಯಿದ್ದೀನಿ. ಸಂಜೆ ಇವತ್ತು ದಾಳಿಂಬೆ ತೋಟಕ್ಕೆ ಬಂದಿದ್ದೆ. ಇಲ್ಲಿ ಸ್ವಲ್ಪ ಕೆಲಸ ಇತ್ತು. ನನ್ನ ಹಸ್ಬೆಂಡ್ ಟೆರೆಸ್ ಕ್ಲೀನ್ ಮಾಡ್ತಾಯಿದ್ರು, ಅಂದರೆ ಪೇಂಟ್ ಮಾಡಿಸ್ಬೇಕಲ್ಲ, ಹಾಗಾಗಿ ಸಿಕ್ಕಾಬಟ್ಟೆ ಅದು ಎಷ್ಟು ಕ್ಲೀನ್ ಮಾಡಿದ್ರೂ ವಾಶ್ ಆಗ್ತಾನೇ ಇಲ್ಲ. ನಿನ್ನೆ ಅರ್ಧ ಕ್ಲೀನ್ ಮಾಡಿದ್ರು, ಇವತ್ತು ಅರ್ಧ ಕ್ಲೀನ್ ಮಾಡಿದ್ದಾರೆ. ಅಂದರೆ ಕ್ಲೀನ್ ಮಾಡದೆ ಏನಾದ್ರೂ ಹಂಗೆ ಪೇಂಟ್ ಮಾಡಿಸಿದ್ರೆ ಅದು ಫುಲ್ಲು ಪೀಸ್ ಚಕ್ಲಿಕ್ಕೆ ಏನಂತಾರೆ ಅದಕ್ಕೆ ಆ ಥರ ಎಲ್ಲ ಎದ್ದೇಳುತ್ತಂತೆ. ಮಾಡಿಸಿದ್ರು ವೇಸ್ಟ್, ನೀಟಾಗಿ ಕ್ಲೀನ್ ಮಾಡಬೇಕು ಅಂತ ಹೇಳಿದರು. ಹಾಗಾಗಿ ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿದೆ. ಸ್ವೆಟರ್ ಹಾಕ್ಕೊಂಡು ಹಾಕೊಂಡು ಇಷ್ಟು ಕೋಲ್ಡ್ ಇದೆ, ಒಂಥರ ಫುಲ್ ಚಳಿ ಅನ್ನೋ ಥರ ಇದೆ. ಮಧ್ಯಾಹ್ನ ತನಕ ಸೋನೆ ಇಟ್ಕೊಂಡಿತ್ತು, ಇವಾಗ ಸ್ವಲ್ಪ ಬಿಟ್ಟಿದೆ. ಸೋನೆ ಬಿಟ್ಟಿಲ್ಲ ಅಂತಂದರೆ ಟೆರೆಸ್ ಎಲ್ಲ ಪೇಂಟ್ ಮಾಡ್ಸೋಕ್ಕಾಗೋದೇ ಇಲ್ಲ ಔಟ್ಸೈಡೆಲ್ಲ. ಅಂತಂದರೆ ಮಳೆ ಬಂದರೆ ಎಲ್ಲ ವೇಸ್ಟ್ ಆಗುತ್ತಲ್ಲ. ಹಾಗಾಗಿ ಮನೆ ಒಳಗಿಂದು ಇನ್ನೊಂದು 10% ಇದೆ, 90% ಮುಗಿದಿದೆ. ಇನ್ನು ಏನಿದ್ರೂ ಆಚೆದಿದೆ. ಮತ್ತು ಇನ್ನು ಕೊಟ್ಟಿಗೆ ಮನೆ ಇದೆ, ಇನ್ನೂ ಶೆಡ್ ಇದೆ, ಇನ್ನೂ ಕೆಲಸ ಇದೆ. ಮನೆ ಒಳಗಿಂದು ಒಂದು 90% ಆಗಿದೆ. ಇನ್ನೊಂದು 10% ಆದರೆ ನಾನು ಕೆಲಸ ಶುರು ಮಾಡ್ಕೊಳ್ಬಹುದು. ಇವಾಗ ತೋಟಕ್ಕೆ ಬಂದಿದ್ದೆ. ಸಂಜೆವರೆಗೂ ಇದ್ದು ವಾಪಸ್ ಮನೆಗೆ ಹೋಗೋದು. ಈ ವ್ಲಾಗ್ ನಿಮಗೆ ಇಷ್ಟ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.